ಸಿದ್ದರಾಮಯ್ಯನವರೇ ಬಹಳ ಗೌರವವಾಗಿ ನಿಮ್ಮ ನಂತರ ಇನ್ನೊಬ್ಬ ಇಲ್ಲಿ ಮುತ್ಸದ್ದಿ ಬರಕ್ಕೆ ಸಾಧ್ಯ ಇಲ್ಲ. ನೀವು ಯೋಚನೆ ಮಾಡಿ, ಒಂದು ಕಡೆ ನ್ಯಾಯಾಂಗ ವಹಿಸಿದ್ದೀರಿ, ಸಮಗ್ರವಾಗಿ ತನಿಖೆ ಆಗಬೇಕು, ಒಂದು ತಿಂಗಳೊಳಗೆ ವರದಿ ಕೊಡಬೇಕು. ಒಂದು ಕಡೆ CID COD ಅವರೆಲ್ಲ ಅವರೊಂದು ಕಡೆ ಕೊಟ್ಟಿದ್ದೀರಿ. ಆದರೆ ನೀವು ಪೊಲೀಸ್ ಕಮಿಷನರ್ನ ಅವ್ರ ಜೊತೆಯಲ್ಲಿ ಬೇರೆ ಬೇರೆ ಅಧಿಕಾರಿಗಳನ್ನು ಅಮಾನತಿನಲ್ಲಿ ಇಟ್ಟಿದ್ದೀರಿ. ಪ್ರಶ್ನೆ ಏನು? ಅವರ ಸಮಾರಂಭ ಮಾಡಿದವರು ನೀವ. ಆಯಿತು, ಸಮಾರಂಭ ಮಾಡಬೇಕು ಅಂಥೇಳಿ ನಿಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಗೋವಿಂದ ರಾಜ್ ನಿಮ್ಗೆ ಹೇಳಿದ್ರು. ಹೇಳಿದ ತಕ್ಷಣ ನೀವ್ಯಾಕೆ ಒಪ್ಪಿದ್ರಿ? ಕಾರಣ ಏನು ಹೇಳ್ಬೇಕಾಗಿತ್ತು. ಗೋವಿಂದ ರಾಜ್ ಆಗಲ್ಲಪ್ಪ, ಬೇಡ, ಕಷ್ಟ ಆಗುತ್ತೆ ಇದು ಅಂತ ಹೇಳ್ಬೇಕಾಗಿತ್ತು. ಗೋವಿಂದ ರಾಜ್ ಹೇಳಿದ್ದನ್ನು ನೀವು ಒಪ್ಕೊಂಬಿಟ್ರಿ. ಅದಾದ ಮೇಲೆ ಈ ಅನಾಹುತಕ್ಕೆ ಬಡಪಾಯಿ ಏನೋ ನಿಮ್ಮ ಜೊತೆಲಿದ್ದ ಆ ಗೋವಿಂದ ರಾಜನ್ನ ನೀವು ಕಾರಣ ಮಾಡಿ ಹೇಳ್ದೆ ಕೇಳದೆ ಹೊರಗಡೆ ಆಗ್ತೀರಿ. ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರೇ, ಏನಾದರೂ ಒಂದು 2-3 ಜನ ಮಂತ್ರಿಗಳನ್ನು ಹೊರಗೆ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಯಾರು 2-3 ಜನನ ಸಿದ್ದರಾಮಯ್ಯ ಸುಲಭವಾಗಿ ಇರೋದಿಲ್ಲ ಅಂದ್ಕೊಂಡಿದ್ದೆ. ಏನಿಲ್ಲ, ಟುಸ್ ಆಗೋಯ್ತು, ಸುರ್ಸುರ್ ಬತ್ತಿ ಆಗೋಯ್ತು ಸಿದ್ದರಾಮಯ್ಯನವರ ಘಟನೆಗೆ ಸರ್ಕಾರನೇ ಹೊಣೆನಾ ಸರ್? ಹೇಳ್ತೀನಿ, ದಯಮಾಡಿ ಬರ್ತೀನಿ, ಅಲ್ಲೇ ಅಂತಿಮಕ್ಕೆ ಬರ್ತೀನಿ. ಆಯ್ತಾ? ಇದು ಸಮಾರಂಭ ಏರ್ಪಡಿಸೋದಕ್ಕೆ ಈ ವ್ಯವಸ್ಥೆಗೆ ಸರ್ಕಾರವೇ ಹೊಣೆ ಹೊರಲೇಬೇಕು. ಇದರಲ್ಲೇನು ಬೇರೆ ಮಾತಿಲ್ಲ. ಸಿದ್ದರಾಮಯ್ಯನವರು ನೀವೇ ಹೇಳ್ಕೊಂಡಿದ್ದೀರಿ, ನಾನು ಎಂದೂ ನೋಡಿರಲಿಲ್ಲ ಇಂಥದ್ದು ಒಂದೇ. ನೀವು ಹೊರಬೇಕಾಗುತ್ತೆ. ನಿಮ್ಮ ಮೇಲೆ ನಿಜವಾಗ್ಲೂ ನನಗೆ ಭಾಳ ಗೌರವ ಇದೆ, ಸತ್ಯ ಇದೆ. ನಿಜ ಪರಿಸ್ಥಿತಿ ಈ ಆಗಿದೆ. ಈಗ ಪೊಲೀಸ್ನವ್ರನ್ನ ನೀವು ಅಮಾನತಿನಿಟ್ಟಿರಿ. ನಾಳೆ ಪೊಲೀಸ್ನವರು ಅವರ ಆತ್ಮಸ್ಥೈರ್ಯ ಕಳ್ಕೊಳ್ತಾರೆ, ನಿಮ್ಮ ಮಾತು ಕೇಳ್ತಾರೆ. ಇನ್ಮೇಲೆ ನೀವು ಈಗೇನಾಗಿದೆ ಅಂದರೆ ಪೊಲೀಸ್ನವ್ರನ್ನ ಆಳುವ ಸರ್ಕಾರ, ಯಾರೇ ಸರ್ಕಾರ ಇರಲಿ, ಅವ್ರನ್ನ ಗುಲಾಮರು ಅಂತ ತಿಳ್ಕೊಂಡಿದ್ದೀರ ನೀವು. ಏನು ತಿಳ್ಕೊಂಡಿದ್ದೀರಿ ನೀವು? ನಿಮ್ಮ ಸರ್ಕಾರ ಬರ್ತವೆ, ಹೋಗುತ್ತೆ. ಪೊಲೀಸಿನವರ ಸ್ಥೈರ್ಯ, ಧೈರ್ಯ, ಶಕ್ತಿಯನ್ನು ಕಳೆಯುವ ಅಮಾನತಿ ಇಡ್ತಕ್ಕಂಥದ್ದು ಇದೆಯಲ್ಲ, ಒಳ್ಳೆಯದಲ್ಲ. ನೀವು ನಿಮ್ಮ ಸರ್ಕಾರ ಮಾಡಿದಂಥ ಇದಕ್ಕೆ ಅಮಾನತಿನಲ್ಲಿಟ್ಟಿರ್ತಕ್ಕಂಥದ್ದು ಖಂಡಿತವಾಗಿ ಇದು ಒಳ್ಳೆಯದಲ್ಲ. ನಾವಂತೂ ಹೇಳ್ತೀವಿ, ಪೊಲೀಸರನ್ನು ನೀವು ಅಮಾನತಿನಲ್ಲಿ ಇಡಬೇಕಾದ್ರೆ ಸಾಕ್ಷ್ಯ ಏನು? ಯಾವ ಸಾಕ್ಷಿ? ಪೊಲೀಸ್ ಕಮಿಷನರ್ ವೇದಿಕೆ ಮೇಲೆ ಬಂದು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸಹಿ ತಗೊಳ್ತಾ ಇದ್ದೀರಾ, ಫೋಟೋ ತಗೊಳ್ತಾ ಇದ್ದೀರಾ, ವೇದಿಕೆ ಮೇಲೆ ಎತ್ತಿದ್ರಾ. ಬಡಪಾಯಿಗಳು ಕೆಳಗಡೆ ನಿಂತಿದ್ರು, ಕೇಳೋರಿಲ್ಲ ಅವ್ರನ್ನ. ಸ್ಟೇಡಿಯಂನವರಾಗಿರಲಿ, ಯಾರೇ ಆಗಿರಲಿ, ಮಂತ್ರಿಗಳ ಮಕ್ಕಳು, ನೀವು ಸರಿನಾ ಇದು ಹೇಳಿ?